ಚಾನಲ್. ಸೊ ಇವತ್ತು ಬಂದುಬಿಟ್ಟು ಡೇ 1 ಆಫ್ ಹೈದ್ರಾಬಾದ್. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಅಂದರೆ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಬರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಸೊ ಇವತ್ತು ಫಸ್ಟ್ ಡೇ ಆಫ್ ಹೈದ್ರಾಬಾದ್. ಸೊ ಹೆಂಗಿರುತ್ತೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ ನಿಮಗೆ. ಸೊ ಸಂಡೇ 25th ಇವತ್ತು, ಓಕೆನಾ? ಹೆಂಗಿದೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ನಿಮಗೆ ಹೈದ್ರಾಬಾದಲ್ಲಿ. ಸೊ ನಾವಿವಾಗ ಜಸ್ಟ್ ರೂಮಿಗೆ ರೀಚ್ ಆಗಿ ಒಂದು ಹಾಫ್ ಆನ್ ಅವರ್ ಏನೋ ಆಯಿತು. ಲೈಕ್ 7 o'clock ರೀಚ್ ಆದ್ವಿ, 7:30 ಇವಾಗ. ಸೊ ಎಲ್ಲ ರೂಮೆಲ್ಲ ಬುಕ್ಕಿಂಗ್ ಆಗಿದೆ. ಸೊ ಎಲ್ಲ ರೂಮೆಲ್ಲ ಬುಕ್ ಆಗಿದೆ. ಆ್ಯಂಡ್ ಇಯರ್ ಇಸ್ ಚೆನ್ನಾಗಿದೆ. ಸೊ ಯಾ, ಆ್ಯಂಡ್ ಎಲ್ಲ ಹೋಗಿ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಸಂಡೇ. ಸೊ ಪ್ಲ್ಯಾನ್ ಎಲ್ಲಿಗೆ ಅಂತ ಗೊತ್ತು, ಆದರೆ ಎಲ್ಲಿಗೆ ಹೋಗೋದು ಅನ್ನೋದು ಕನ್ಫ್ಯೂಷನ್. ಸೊ ಹುಡ್ಕೋಣ, ರಾಮೋಜಿ ಫಿಲಮ್ ಸಿಟಿಗೆ ಹೋಗೋಣ ಅಂತ ಇದ್ವಿ. ನೋಡೋಣ ಎಲ್ಲಿಗೆ ಹೋಗೋಕ್ಕಾಗುತ್ತೆ ಅಂತ. ಸೊ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ನಮ್ಮ ಅಜ್ಜಿ ರೂಮ್ಗೆ ಹೋಗಿ. ಇಲ್ಲಿದೆ ರೂಮ್. ಈ ರೂಮು ಚೆನ್ನಾಗಿದೆ ತಾತ. ಯಾವುದೋ ಸಾಂಗ್ ಬರ್ತಿದೆ, ತಮಿಳು ಗೊತ್ತಿಲ್ಲ. ತುಂಬಾ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಬೆಳಕು ಬರುತ್ತೆ, ಚೆನ್ನಾಗಿ ಕೂತವನು. ನನ್ನ ಟೀ ಇಲ್ಲಿದೆ. ಆ್ಯಂಡ್ ಇವಾಗ ನಾವು ಹೊರಡ್ತಿದ್ದೀವಿ ಎಲ್ಲರೂ. ಸೊ ಅಮ್ಮ ಅಜ್ಜಿ ಎಲ್ಲ ಕೆಳಗಡೆ ಹೋಗಿದ್ದಾರೆ, ನಾನು ಇವನು ರೂಮಲ್ಲಿದ್ದೀವಿ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ. ನೈಸ್ನಾ? ಸೊ ಓಕೆ, ಇವಾಗ ಕೆಳಗಡೆ ಹೋಗೋಣ ಬನ್ನಿ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ನಾವು ದ್ವಾರಕಾ ಟಿಫಿನ್ಸ್ ಅಂತ ಬಂದ್ವಿ. ದಟ್ ವಾಸ್ ಹೋಟೆಲ್ ಎದುರುಗಡೆನೇ ಇತ್ತು. ಸೊ ನಾವು ಜಲ್ದಿ ರಾಮೋಜಿ ಫಿಲಮ್ ಸಿಟಿಗೆ ಹೋಗಬೇಕು. ಆ್ಯಕ್ಚುಲಿ 9 o'clock ಓಪನ್, ಬಟ್ 10 o'clock ಇತ್ತು. ಸೊ ಅದಕ್ಕೆ ಜಲ್ದಿ ಏನೋ ಲೈಕ್ ಲೈಟಾಗಿ ಮಾಡೋಣ ಅಂದ್ಕೊಂಡು ಇಡ್ಲಿ ತೊಗೊಂಡ್ವಿ. ಬಟ್ ಇಡ್ಲಿ ಏನಷ್ಟು ಇರಲಿಲ್ಲ. ಇಟ್ ವಾಸ್ ಲೈಕ್ ಓಕೆ ಅಂದ್ಬಿಟ್ಟು ಆಮೇಲೆ ಅಪ್ಪ ಟ್ಯಾಕ್ಸಿ ಬುಕ್ ಮಾಡಿದರು. ದಟ್ ವಾಸ್ 2 daysಗೆ ಫುಲ್ ಇದೇ ಕಾರಲ್ಲೇ ಓಡಾಡೋದು ನಾವು. ಸೊ ಅದೇ ರೀತಿ ಬುಕ್ ಮಾಡಿದರು ಅಪ್ಪ. ಆ್ಯಂಡ್ ದೆನ್ ಇವಾಗ ರಾಮೋಜಿ ಫಿಲಮ್ ಸಿಟಿಗೆ ಹೋಗ್ತಿದ್ವಿ. ದೂರ ಆಯಿತು ಅದು ಸ್ವಲ್ಪ. ನಾವು ಆಲ್ಟಾಗಿದ್ದ ರೂಮಿಂದ ರಾಮೋಜಿ ಫಿಲಮ್ ಸಿಟಿ ಲೈಕ್ 30 or 40 kilometers ಏನೋ ಇತ್ತು, ನಂಗೆ ಗೊತ್ತಿರೋದಷ್ಟು. ಆ್ಯಂಡ್ ಸಮ 1 hour 1.5 hour ಜರ್ನಿ ತೊಗೊಂತು, ಅದಂತೂ ನಿಜ. ಆ್ಯಂಡ್ ದೆನ್ ರಾಮೋಜಿ ಫಿಲಮ್ ಸಿಟಿಗೆ ಬಂದ್ವಿ, ರೀಚ್ ಆದ್ವಿ. ಆ್ಯಂಡ್ ದಿಸ್ ವಾಸ್ ಕ್ರಿಸ್ಮಸ್. ಆ್ಯಂಡ್ ಇಲ್ಲಿ ಇವಾಗ ಟಿಕೆಟ್ಸ್ ಎಲ್ಲ ತೊಗೊಂಡ್ವಿ. ಚಿಲ್ಡ್ರನ್ಸ್ಗೆ ಒಂದು ಪ್ರೈಸ್ ಇರುತ್ತೆ, ಆ್ಯಂಡ್ ಅಡಲ್ಟ್ಸಿಗೆ ಒಂದು ಪ್ರೈಸ್ ಇರುತ್ತೆ. ಆ್ಯಂಡ್ ವಿತ್ ಫುಡ್ ಬೇಕು ಅಂತಂದರೆ ಎಕ್ಸ್ಟ್ರಾ ಪ್ರೈಸ್ ಕಾಸ್ಟ್ ಆಗುತ್ತೆ, ಅದೊಂದು ಬೇರೆ ಸಪ್ರೇಟ್ ಪ್ರೈಸ್ ಇರುತ್ತೆ. ಆ್ಯಂಡ್ ಇದು ಟಿಕೆಟ್ ಎಲ್ಲ ತೊಗೊಂಡ್ವಿ. ಆ್ಯಂಡ್ ದೆನ್ ಇವಾಗ ರಾಮೋಜಿ ಫಿಲಮ್ ಸಿಟಿಗೆ ಎಂಟರ್ ಆಗ್ತಾಯಿದ್ದೀವಿ ಒಳಗಡೆ. ಆ್ಯಂಡ್ ನೀವು ಆನ್ಲೈನಲ್ಲಿ ಬೇಕಾದರೂ ಬುಕ್ ಮಾಡ್ಬೋದು, ಅಥವಾ ಇಲ್ಲೇ ಬಂದು ಕೂಡ ಬುಕ್ ಮಾಡ್ಕೋಬೋದು. ಆ್ಯಂಡ್ ಇವಾಗ ಇವತ್ತು ಕ್ರಿಸ್ಮಸ್ ಆಗಿದ್ದರಿಂದ ಲೈಕ್ ರಾಮೋಜಿ ಫಿಲಮ್ ಸಿಟಿಯಲ್ಲಿ 5 o'clock ಕ್ಲೋಸ್ ಆಗಿಬಿಡುತ್ತೆ ಸಂಜೆ. ಆದರೆ ಈ ಸರಿ 7 o'clock ತನಕ, 7:30 ಅಲ್ಲಿ ತನಕ ಇತ್ತು. ಸೊ 7:30 8 o'clock 7:30 ಸಮಯ ನಾವು ಆಚೆ ಬಂದಾಗ. ಆ್ಯಂಡ್ ದೆನ್ ಆ ಟಿಕೆಟ್ನ ನಾವು ಲೈಕ್ ಸ್ಟಿಕ್ಕರ್ ಥರ ಇರುತ್ತೆ, ರಾಮೋಜಿ ಫಿಲಮ್ ಅಂತ ಇರುತ್ತೆ. ಸೊ ಅದನ್ನು ನಾವು ಲೈಕ್ ಡ್ರೆಸ್ ಮೇಲೆ ಅಂಟಿಸ್ಕೋಬೇಕು. ಆ್ಯಂಡ್ ಒಳಗಡೆ ಬಿಡ್ತಾರೆ. ಆ್ಯಂಡ್ ತುಂಬಾ ರಶ್ ಇತ್ತು ಸಂಡೇ ಆಗಿದ್ದರಿಂದ ಅಂತೂ. ಆ್ಯಂಡ್ ದೆನ್ ಫೈನಲಿ ವಿ ಗಾಟ್ ದ ಬಸ್. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ದ ಬಸ್ ಆಲ್ಸೋ ಸ್ಟಾರ್ಟೆಡ್. ಆ್ಯಂಡ್ ಇಲ್ಲಿ ಲೈಕ್ ಬಸ್ಸಲ್ಲೇ ಎಲ್ಲ ಟ್ರಾವೆಲ್ ಮಾಡೋದು, ಎಲ್ಲ ಸಿಟಿ
ನಾವು ಎಂಟರ್ ಆಗೋದು ಇದೇ ಪ್ಲೇಸಿಂದನೇ, ಎಕ್ಸಿಟ್ ಆಗೋದು ಇದರಲ್ಲಿಂದನೇ. ಸೊ ಯಾವುದೇ ಪ್ಲೇಸ್ಗೆ ಹೋಗಿ ಬಂದರೂ ಇಲ್ಲಿ ನಿಲ್ಲಿಸ್ತಾರೆ. ಆ್ಯಂಡ್ ಲೈಕ್ ಇಲ್ಲಿಂದ ಶುರು ಮಾಡ್ತೀವಿ ಆ್ಯಂಡ್ ದೆನ್ ಲಾಸ್ಟ್ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬರ್ತೀವಿ. ತಿರ್ಗಿ ಇಲ್ಲಿಂದನೇ ಬಸ್ ಹತ್ಕೊಂಡು ಹೋಗೋದು, ಆ ಥರನೂ ಇದೆ. ಆ್ಯಂಡ್ ದೆನ್ ಅವರು ಅಲ್ಲಿ ಸ್ಪೀಚ್ ಕೊಡ್ತಾ ಇರ್ತಾರೆ ಫಸ್ಟ್ ಯಾವ್ದು ಇದಕ್ಕೆ ಹೋಗಬೇಕು ಅಂತ. ಆ್ಯಂಡ್ ಇಲ್ಲಿ ಫಸ್ಟು ನಮ್ಗೆ ಈ ಕಡೆ ಕಳಿಸಿದ್ರು ಬ್ಲೂ ಬಿಲ್ಡಿಂಗ್, ಲೈಟ್ಸ್ ಕ್ಯಾಮ್ರಾ ಆ್ಯಕ್ಷನ್ ಅಂದ್ಬಿಟ್ಟು. ನಾವು ಏನಿದೆ ಇದರಲ್ಲಿ ಅಂತ ಹೋದಾಗ ಫುಲ್ ಡಾರ್ಕ್ ಇತ್ತು ಆ್ಯಂಡ್ ದಟ್ ವಾಸ್ ಲೈಕ್ ಅ ಮೂವಿ ವಿಚ್ ವಾಸ್ ವೆರಿ ನೈಸ್. ಫುಲ್ ಈಗ ಲೈಟ್ಸ್ ಕ್ಯಾಮ್ರಾ ಆ್ಯಕ್ಷನ್ಸ್ ಎಲ್ಲನೂ ಫುಲ್ ಎಂಜಾಯ್ ಮಾಡಿ ಬಂದಾದಮೇಲೆ ಅಲ್ಲಾವುದ್ದೀನ್ ಅಂತ ಇತ್ತು. ನಾವು ಲೈಕ್ ಏನಿದು ಚೆನ್ನಾಗಿರುತ್ತಾ ಇಲ್ವಾ ಅಂತ, ಬಟ್ ಸಕ್ಕದಾಗಿತ್ತು. ಯು ಮಸ್ಟ್ ಗೋ ಟು ದಿಸ್ ಅಂತೀನಿ. ಆ್ಯಂಡ್ ಇದು ಮಿನಿ ಟ್ರೈನ್ ಥರ ಇರುತ್ತೆ. ಸೊ ಅದರಲ್ಲಿ ನಮಗೆ ಒಳಗಡೆ ಎಲ್ಲ ಕರ್ಕೊಂಡೋಗಿ ಎಲ್ಲನೂ ತೋರಿಸುತ್ತೆ. ಇದು ಲೈಕ್ ಅಲ್ಲಾವುದ್ದೀನ್ ಫಿಲ್ಮ್ ಥರನೇ ಸ್ವಲ್ಪ ಓಕೆನಾ. ಅದೇ ಇದ್ರೇ ಅಲ್ಲಾವುದ್ದೀನು, ಆದರೆ ನಿಮಗೆ ಫಿಲ್ಮ್ ಥರ ಇರಲ್ಲ, ಈ ಥರ ಇರುತ್ತೆ ಸೆಟ್ಟಿಂಗ್ಸು ಓಕೆನಾ. ತುಂಬಾ ಚೆನ್ನಾಗಿತ್ತು. ಐ ಎಂಜಾಯ್ಡ್, ಐ ಲೈಕ್ ಇಟ್ ಅಂತ ಹೇಳ್ತೀನಿ. ಸಕ್ಕದಾಗಿತ್ತು. ಆ್ಯಂಡ್ ನಾವು ಎಂಟ್ರೆನ್ಸಲ್ಲಿ ಫೀಸ್ ಕಟ್ಟಿದ್ರೆ ಇನ್ನೆಲ್ಲದು ಅವ್ರೆ. ಆ್ಯಂಡ್ ಇವನ್ ಇಲ್ಲಿ ರಾಮೋಜಿ ಫಿಲಮ್ ಸಿಟಿಯಲ್ಲಿ ಗೇಮ್ಸ್ ಇದೆ. ಸೊ ಮಕ್ಳಿಗೆ ಆಟಾಡೋ ಅಂಥದ್ದು ಗೇಮ್ಸ್, ದೊಡ್ಡವ್ರು ಕೂಡ ಆಟಾಡ್ಬೋದು. ಆ ಥರ ಗೇಮ್ಸ್ ಎಲ್ಲ ತುಂಬಾ ಇದೆ. ಜೈಂಟ್ ವೀಲ್ ಇದೆ ಆ್ಯಂಡ್ ಟ್ವಿಸ್ಟರ್ ಗೇಮ್ ಇದೆ, ಬುಲ್ ರೈಡ್ ಇದೆ. ಸೊ ತುಂಬ ಏನು ಬ್ರೇಕ್ ಆ್ಯಂಡ್ ಡಾನ್ಸ್ ಅದೆಲ್ಲ ಗೇಮ್ಸ್ ಇದ್ದಾವೆ. ಬಟ್ ಆ ಗೇಮ್ಸಿಗೂ ಕೂಡ ನಾವು ಟಿಕೆಟ್ ಇಲ್ಲ ಅದಕ್ಕೂ. ಇಟ್ಸ್ ಆಲ್ಸೋ ಫ್ರೀ. ಸೊ ನಾವು ಎಂಟ್ರೆನ್ಸಲ್ಲಿ ಅಷ್ಟೇ ನಾವು ಪೇ ಮಾಡಬೇಕು, ಇನ್ನೆಲ್ಲ ಫ್ರೀ. ಸೊ ಇದರ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಓಕೆನಾ. ಎಂಜಾಯ್ ಮಾಡಿ ಇದಕ್ಕೆ ನೋಡಿ. ಒನ್ 32 ಆಗಿಬಿಟ್ಟು. ಸೊ ಅದಕ್ಕೆ ನಾವು ಫುಡ್ ಮಾಡೋಕ್ಕೆ ಅಂದ್ಬಿಟ್ಟು ಚಾಲುಕ್ಯ ರೆಸ್ಟೋರೆಂಟ್ ಬಂದ್ವಿ. ದಿಸ್ ಇಸ್ ಜೈನ್ ಫುಡ್. ಸೊ ಈರುಳ್ಳಿ ಬೆಳ್ಳುಳ್ಳಿ ಹಾಕಲ್ಲ ಹಿಂಗಿರುತ್ತೆ ಅಂತ ಬಂದ್ವಿ. ದಿಸ್ ಇಸ್ ಆಸಮ್. ಇಲ್ಲಿ 2 ಚಪಾತಿ ಕೊಡ್ತಾರೆ, ಜೀರಾ ರೈಸ್ ಕೊಡ್ತಾರೆ, ಪನ್ನೀರ್ ತಡ್ಕ ಕೊಡ್ತಾರೆ, ದಾಲ್ ಕೊಡ್ತಾರೆ, ಸಲಾಡ್, ಮೊಸರು ಮತ್ತು 1 ಜಾಮೂನ್ ಆ್ಯಂಡ್ ಇಷ್ಟು ಕೊಡ್ತಾರೆ. ನಾನು ಒಂದು ತಮ್ಸಪ್ ತೊಗೊಂಡಿದ್ದೆ ಓಕೆನಾ ಕುಡಿಯೋದಕ್ಕೆ. ದಟ್ ವಾಸ್. ಆ್ಯಂಡ್ ಈ ಕಾಂಬೋ ಫುಡ್ ಬಂದುಬಿಟ್ಟು 350 ಒಂದು ಊಟ. ಸೊ ದಿಸ್ ವಾಸ್ ನೈಸ್ ಅಂತ ಹೇಳ್ತೀನಿ. ಬಟ್ ಜಾಸ್ತಿ ಆಯಿತು ಪ್ರೈಸ್, ಬಟ್ ದಿಸ್ ಇಸ್ ನೈಸ್. ಆ್ಯಂಡ್ ದೆನ್ ಊಟ ಎಲ್ಲ ಮಾಡಿ ಒಂದು ದೊಡ್ಡ ಬಿಲ್ಡಿಂಗ್ ಕಾಣಿಸ್ತು ಈ ಥರ. ಆ್ಯಂಡ್ ಅಲ್ಲಿ ಚೇರ್ ಕೂಡ ಇತ್ತು. ಸೊ ಅಮ್ಮ ನೀವು ಅಲ್ಲಿ ಹೋಗಿ ಕೂತ್ಕೊಳ್ಳಿ, ನಾನು ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಮಾಡಿದರು ಕೂಡ. ಸೊ ಅದೊಂದು ವೀಡಿಯೋ ನೋಡ್ಕೊಬನ್ನಿ.
ಸೊ ಆಯಿತು, ನಾನು ಇದು ಸ್ವಿಮ್ಮಿಂಗ್ ಪೂಲ್ ನೋಡಿಬಿಟ್ಟು ದಟ್ ಇಸ್ ನಾಟ್ ಸ್ವಿಮ್ಮಿಂಗ್ ಪೂಲ್ ನಂಗೆ ಗೊತ್ತಾಯಿತು. ಆದರೆ ನೋಡ್ಬಿಟ್ಟು ವಾಟರ್ ಗೇಮ್ಸ್ ಕೂಡ ಇದೆಯಾ ಇಲ್ಲಿ ಅಂತ ಅಂದ್ಕೊಂಡೆ, ಬಟ್ ಇರಲಿಲ್ಲ ವಾಟರ್ ಗೇಮ್ಸ್ ಎಲ್ಲ, ಜಸ್ಟ್ ಗೇಮ್ಸ್ ಇತ್ತು. ಆ್ಯಂಡ್ ದೆನ್ ವಿ ಟುಕ್ ಅ ಬಸ್. ನೋಡಿ ಈ ಥರ ರೆಡ್ ಬಸ್ ಎಲ್ಲ ಇರುತ್ತೆ. ಆ್ಯಂಡ್ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತಾರೆ ಯಾವ ಪ್ಲೇಸ್ ಲೈಕ್ ಯಾವ ಫಿಲಮ್ಮು ಇದ್ರಲ್ಲಿ ಮಾಡಿದ್ದಾರೆ, ಯಾವ ಪ್ಲೇಸ್ ಲೈಕ್ ಯಾವ ಮೂವಿ ಈ ಒಂದು ಬಿಲ್ಡಿಂಗಲ್ಲಿ ಮಾಡಿದ್ದಾರೆ, ಯಾವ ಸಾಂಗ್ ಈ ಥರ ಒಂದು ಬಿಲ್ಡಿಂಗಲ್ಲಿ ಮಾಡಿದ್ದಾರೆ ಅನ್ನೋದು ನಮ್ಗೆ ಹೇಳ್ತಾ ಹೋಗ್ತಾರೆ. ಈವನ್ ಒಂದು ರೋಡ್ ಕೂಡ ಹೇಳ್ತಾರೆ. ಸೊ ದಟ್ ಈಸ್ ಮೇನ್ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ ರೆಸ್ಟೋರೆಂಟ್ಸ್ ಎಲ್ಲ ಏನೇ ಆಗಲಿ ಇಲ್ಲೇ ಬ್ರೇಕ್ ಕೊಡ್ತಾರೆ. ಆ್ಯಂಡ್ ಇದು ಕೂಡ ಒಂದು ಬಿಲ್ಡಿಂಗ್ ಇದೆ. ನಾನು ಏನಿದು ಅಂದ್ಕೊಂಡೆ, ಬಟ್ ದಿಸ್ ಇಸ್ ಮೈಸೂರು ಬೃಂದಾವನ್ ಗಾರ್ಡನ್. ಆ್ಯಂಡ್ ಇದು ಮುಘಲ್ ಗಾರ್ಡನ್ ಅಂತಲೂ ಕರೀತಾರೆ. ಆ್ಯಂಡ್ ಬಟ್ ದಿಸ್ ಇಸ್ ಮೈಸೂರು ಬೃಂದಾವನ್ ಗಾರ್ಡನ್ ಅಂತೆ. ಆ್ಯಂಡ್ ದೆನ್ ಹಾಗೆ ಇಲ್ಲಿ ಬರ್ತಿದ್ವಿ. ಆ್ಯಂಡ್ ದೆನ್ ಸೊ ಇಲ್ಲಿಂದ ಬರ್ತಾ ಇಟ್ ವಾಸ್ ನೈಸ್ ಅಂತ ಹೇಳ್ತೀನಿ. ಆ್ಯಂಡ್ ದೆನ್ ಇದ್ರ ಎದುರುಗಡೆನೇ ಒಂದು ಫೌಂಟೇನ್ ಥರ ಇತ್ತು, ಬಟ್ ದಿಸ್ ಇಸ್ ಏಂಜಲ್ ಫೌಂಟೇನ್ ಅಂತ ಇತ್ತು. ಆ್ಯಂಡ್ ಇದು ತಂಡ ತಂಡ ಕೂಲ್ ಕೂಲ್ ಪಾನಿ ಆ್ಯಡಲ್ಲಿದೆ, ಹಿಂದಿ ಆ್ಯಡ್ ಇದು. ಸೊ ತಂಡ ತಂಡ ಕೂಲ್ ಕೂಲ್ ಪಾನಿ ಆ್ಯಡಲ್ಲಿ ಇಲ್ಲಿ ಈ ಜಾಗದಲ್ಲಿ ಮಾಡಿದ್ದಾರೆ ಅವರು. ಸೊ ತುಂಬ ಚೆನ್ನಾಗಿತ್ತು. ದ ಪ್ಲೇಸ್ ಆಗಲಿ ತುಂಬ ಕ್ಲೀನಾಗಿತ್ತು ಆ್ಯಂಡ್ ವೆರಿ ಗುಡ್ ಅಂತ ಹೇಳ್ತೀನಿ. ದಿಸ್ ಪ್ಲೇಸಸ್ ಒಂಥರ ಲೈಕ್ ಪೀಸ್ಫುಲ್ನೆಸ್ ಸಿಗ್ತಿತ್ತು. ಈ ಥರ ಪ್ಲೇಸ್ ತುಂಬ ಚೆನ್ನಾಗಿ ಗಾಳಿ ಬರ್ತಿತ್ತು. ಆ್ಯಂಡ್ ದಿಸ್ ಇಸ್ ಜಗ್. ಆ್ಯಂಡ್ ದೆನ್ ಈ ಬಿಲ್ಡಿಂಗ್ ಇದೆ ಇವಾಗ ನೆಕ್ಸ್ಟು. ಸೊ ಇದೊಂದು ದೊಡ್ಡ ಬಿಲ್ಡಿಂಗು. ಆ್ಯಂಡ್ ಇದರಲ್ಲಿ ಅಮಿತಾಬ್ ಬಚ್ಚನ್ ಸೂರ್ಯವಂಶಿ ಫಿಲಮಲ್ಲಿ ಬಂದಿದೆ. ಸೊ ಅಮಿತಾಬ್ ಬಚ್ಚನ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಸೂರ್ಯವಂಶಿ ಫಿಲಮಲ್ಲಿ ಕೂಡ ಇದೆ. ಸೊ ಇದು ಬೋರ್ಡ್ ಏನೂ ಇಲ್ದಿರ, ಇದು ಕಾಲೇಜ್ ಬೇಕಾದ್ರೂ ಮಾಡ್ಕೋಬೋದು, ಸ್ಕೂಲ್ ಬೇಕಾದ್ರೂ ಮಾಡ್ಕೋಬೋದು, ಏನು ಬೇಕಾದ್ರೂ ಮಾಡ್ಕೋಬೋದು. ಆ್ಯಂಡ್ ದೆನ್ ಹಾಗೆ ಅಲ್ಲಿ ಹೈವೇ ರೋಡಲ್ಲಿ ಬರ್ತಾ ಇದ್ವಿ, ವಿಚ್ ಇಸ್ ವೆರಿ ನೈಸ್. ಆ ಮರಗಳು ನೋಡಿ, ಗ್ರೀನರಿ ಇಸ್ ದ ಬೆಸ್ಟ್. ಆ್ಯಂಡ್ ದೆನ್ ಹಾಗೆ ಇಲ್ಲಿ ಪ್ಲೇಸಿಗೆ ಬಂದ್ವಿ. ದಿಸ್ ವಾಸ್ ನೈಸ್. ಆ್ಯಂಡ್ ಇದು ಅಗೇನ್ ಸೂರ್ಯವಂಶಿ ಫಿಲಮಲ್ಲಿ ಬಾಂಬ್ ಹಾಕ್ತಾರಲ್ಲ, ಸೊ ಆ ಜಾಗದಲ್ಲಿ ಈ ಪ್ಲೇಸ್, ಈ ಫಿಲಮಲ್ಲಿ ಈ ಶೂಟ್ ಲೈಕ್ ಈ ಪ್ಲೇಸನ್ನು ನಡೆದಿದೆ ಅದು, ಈ ಶೂಟ್ನ. ನಾನು ಇವಾಗ ಹಾಗೆ ರೈಟ್ ಕಟ್ ತೊಗೊಬೇಕಾದ್ರೆ ಇಲ್ಲಿ ಫುಲ್ಲು ಶಾಪ್ಸ್ ಇತ್ತು. ಲೈಕ್ ಇದು ಶಾಪಿಂಗ್ ಮಾಲ್ ಅಂತ ಮಾಡ್ಕೋತಾರೆ ಫಿಲಮಲ್ಲಿ. ಫುಲ್ ಶಾಪ್ಸ್ ಇದೆ. ಅಂದರೆ ಲೈಕ್ ಇದು ಅವ್ರು ಹೇಳ್ತಿದ್ರು ಕೂಡ, ಮುಂದೆ ನೋಡೋದಕ್ಕೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸುಂದರವಾಗಿ ಕಾಣಿಸುತ್ತೆ. ಆದರೆ ಇದು ಲೈಕ್ ಒಳಗಡೆ ಇದು ಫುಲ್ ಓಪನ್ ಇರುತ್ತೆ. ಸೊ ಜಸ್ಟ್ ಮುಂದೆ ನಾವು ಈ ರೀತಿ ಮಾಡಿದ್ದೀವಿ. ಆ್ಯಂಡ್ ದಟ್ ವಾಸ್ ಅಲ್ಲಿ 3 ಮನೆಗಳಿತ್ತು, ತುಂಬ ಚೆನ್ನಾಗಿತ್ತು. ಆ ರೀತಿ ಮನೆಗಳು ಕೂಡ ಇತ್ತು. ಅವರು ಅದಕ್ಕೆ ಹೇಳಿತ್ತು ಮುಂದೆ ತುಂಬ ಸುಂದರವಾಗಿ ಕಾಣಿಸುತ್ತೆ, ಆದರೆ ಹಿಂದೆ ಲೈಕ್ ಫುಲ್ ಓಪನ್ ಇರುತ್ತೆ, ಏನೂ ಇರಲ್ಲ ಒಳಗಡೆ ಅಂತ ಹೇಳ್ತಿದ್ರು. ಈ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ರನ್ನ ಅನ್ನೋದು ಕನ್ನಡ ಮೂವಿ ಮಾಡಿದ್ದಾರೆ. ಆ್ಯಂಡ್ ಒನ್ ಮೋರ್ ಗಬ್ಬರ್ ಸಿಂಗ್ ಅನ್ನೋ ಮೂವಿ ಕೂಡ ಮಾಡಿದ್ದಾರೆ. ಸೊ ಇವಾಗ ಇಲ್ಲಿಂದ ವಿಲೇಜ್ ಹೌಸಸ್, ವಿಲೇಜ್ ಮನೆಗಳು ಹೆಂಗಿರುತ್ತೋ ಆ ರೀತಿ ಇಲ್ಲಿಂದ ಶುರು ಆಗುತ್ತೆ. ಸೊ ಇವೆಲ್ಲ ಈ ರೀತಿ ಇದೆ. ಸೊ ಇದು ಡಿಟೋ ಹಂಗೆ ಇದೆ. ಸೊ ನಾನು ಹೇಳ್ದಾಗೆ ಇದು ಲೈಕ್ ಮುಂದೆ ತುಂಬ ಚೆನ್ನಾಗಿರುತ್ತೆ, ಆದರೆ ಹಿಂದೆ ಆಲ್ ಓಪನ್. ಸೊ ಆ ಮರಗಳು ಕಾಣಿಸ್ತಲ್ಲ, ಸೊ ಬಾಗಿಲು ತೊಗೊಂಡು ಒಳಗಡೆ ಹೋದರೆ ಅದೇ ನಿಮಗೆ ಕಾಣಿಸ್ದು. ಸೊ ನಿಮ್ಗೆ ಏನೋ ಎಕ್ಸ್ಟ್ರಾ ಒಳಗಡೆ ಅಲ್ಲಿ ಕಾಣಿಸಲ್ಲ. ಇಲ್ಲಿ ಕೆಲವು ಒಂದಷ್ಟು ಜನ ಲೈಕ್ ಈ ರೋಡ್ ಥರ ಇದ್ರ ಥರ ಮೇಲೆ ಶೂಟಿಂಗ್ ಕೂಡ ಮಾಡ್ತಾರೆ. ಆ್ಯಂಡ್ ದಿಸ್ ಇಸ್ ರಾಮೋಜಿ ಆಫೀಸ್ ಇದು. ಸೊ ಅವರ ಆಫೀಸ್ ಇದು, ರಾಮೋಜಿ ಈ ಬಿಲ್ಡಿಂಗ್ ಅವರ ಓನರ್. ಸೊ ಅವರ ಆಫೀಸ್ ಅದು. ಸೊ ಅಲ್ಲಿ ಕೂಡ ವರ್ಕ್ ಮಾಡೋಕ್ಕೆ ತುಂಬ ಜನ ಬರ್ತಾರೆ. ಆ್ಯಂಡ್ ದಿಸ್ ಇಸ್ ದ ಹೈವೇ. ಸೊ ಆ್ಯಂಡ್ ಹಾಗೆ ಮುಂದೆ ಹೋಗ್ತಾ ಸೊ ನಮ್ಗೆ ಇಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಾಣಿಸುತ್ತೆ. ಏನದು ಅಂತಂದರೆ, ಸೊ ನನ್ನ ಮೈಂಡಲ್ಲಿ ಇದೇ ಕ್ವಶನ್ ಇತ್ತು, ಏನಿದು ಅಂತಿದ್ದಕ್ಕೆ. ಸೊ ಇದು ಬಿಗ್ ಶೂಟಿಂಗ್ ಫ್ಲೋರ್, ಇಂಡೋರ್ ಶೂಟಿಂಗ್ ಇಲ್ಲಿ. ಸೊ ಎಲ್ಲ ಇಂಡೋರ್ ಶೂಟಿಂಗ್ ಥರದ್ದೆಲ್ಲ ಇಲ್ಲಿ ಒಳಗಡೆ ಮಾಡ್ತಾರೆ. ಇದೊಂದು ದೊಡ್ಡ ಲೈಕ್ ಇದರಲ್ಲಿ ಮಾಡ್ತಾರೆ. ಸೊ ಅದಕ್ಕೆ ಇಂಡೋರ್ ಶೂಟಿಂಗ್ ಫ್ಲೋರಲ್ಲಿ ಅಂತ ಇಟ್ಟಿರೋದು. ಸೊ ಇಷ್ಟು ದೊಡ್ಡ ಫ್ಲೋರಲ್ಲಿ ಮಾಡ್ಕೊತಾರೆ ಎಲ್ಲನೂ. ಫುಲ್ಲು ಇಂಡೋರ್ ಶೂಟಿಂಗ್ ಏನೇ ಇದ್ದರೂ ಎಲ್ಲ ಇಲ್ಲಿ ನಡೆಯುತ್ತೆ. ಆ್ಯಂಡ್ ನೆಕ್ಸ್ಟ್ ಹಾಗೆ ಈ ಕಡೆ ಬರ್ತಾ ಎಲ್ಲರೂ ಅವ್ರು ಕೇಳ್ತಿದ್ರು, ನೀವೆಲ್ಲ ಸೆಂಟ್ರಲ್ ಜೈಲ್ ನೋಡಬೇಕಾ ಅಂತ. ಸೊ ಎವ್ರಿ ಒನ್ ವಾಸ್ ಎಕ್ಸೈಟೆಡ್. ಸೊ ಎಲ್ಲರೂ ಅಫ್ಕೋರ್ಸ್ ಎಸ್ ಅಂತಾರೆ. ಸೊ ಇವಾಗ ಸೆಂಟ್ರಲ್ ಜೈಲ್ ಒಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ಅಂದರೆ ಇದು ಎಂಟ್ರೆನ್ಸು. ಆದರೆ ನಮ್ಗೆ ಜೈಲ್ ಒಳಗಡೆನೇ ಕರ್ಕೊಂಡು ಹೋಗಲ್ಲ. ಸೌಂಡ್ ಎಫೆಕ್ಟ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಹಾಗೆ ಎಲ್ಲ ಫುಲ್ಲು ಜೈಲ್ ಥರನೇ ಎಲ್ಲ. ನಾನು ಇವ್ರು ನೋಡ್ಬಿಟ್ಟು ಆಲ್ರೆಡಿ ಶೂಟಿಂಗ್ ಮಾಡ್ತಿದ್ದಾರೆ ಅಂದ್ಕೊಂಡೆ, ಬಿಟ್ಟು ನೋಡಿ ಜೈಲ್ ಒಳಗಡೆ ಇರೋ ಥರ ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೋಡಿ ಸಕ್ಕತ್ತಾಗಿದೆ. ಇದೇ ಥರ ನಮಗೆ ಯಾವ ಮಾಡಿಸೋದು ಫಿಲಮಲ್ಲಿ
ಜೈಲ್ ಒಳಗಡೆ ಇದ್ದಾರೆ ಅಂತ ಅಲ್ಲ, ನೋ, ಇದೆಲ್ಲ ಇಲ್ಲಿ ನಡೆಯುತ್ತೆ ಶೂಟಿಂಗು. ಆ್ಯಂಡ್ ಇಲ್ಲಿ ಅಗೇನ್ ಸೂರ್ಯವಂಶಿ ಫಿಲಮ್, ಸಿಂಗಮ್ ಫಿಲಮ್ ಆ್ಯಂಡ್ ಮಫ್ತಿ ಕನ್ನಡ ಫಿಲಮ್ ಕೂಡ ಇಲ್ಲಿ ನಡ್ತಿದೆ ಈ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ. ಆ್ಯಂಡ್ ನಮಗೆ ತೋರಿಸ್ತಾರಲ್ಲ ಜೈಲ್ ಒಳಗಡೆ ಹೆಂಗೆ ಎಂಟರ್ ಆಗ್ತಾರೆ ಅನ್ನೋದು ನೋಡಿ. ಇಲ್ಲಿ ಇದು ಎದುರುಗಡೆಯಿಂದ ಹಿಂಗೆ ಕಾಣಿಸುತ್ತೆ ಫ್ರಂಟಿಂದ. ಸೊ ಈ ಥರ ಎಲ್ಲ ಸೆಟ್ಟಿಂಗ್ಸ್ ಮಾಡಿ ಇಟ್ಟಿದ್ದಾರೆ ಚೆನ್ನಾಗಿ. ಆ್ಯಂಡ್ ಇವಾಗ ನೆಕ್ಸ್ಟ್ ಪ್ಲೇಸಿಗೆ ಹೋಗೋದು. ಆ್ಯಂಡ್ ಹಾಗೆ ಈ ಕಡೆ ಬರ್ತಾ ನಮಗೆ ಹೇಳ್ತಿದ್ರು, ಸೊ 4 ಅಡ್ವೆಂಚರಿ ಆ್ಯಕ್ಟಿವಿಟೀಸ್ ಇದೆಯಂತೆ. ಸೊ ವಿಚ್ ಇಸ್ ಆಲ್ ಕಾಂಪ್ಲಿಮೆಂಟ್ರಿ ಆ್ಯಂಡ್ ದೆ ಫ್ರೀ. ಸೊ ಎನಿ 4 ಆ್ಯಕ್ಟಿವಿಟೀಸ್ ಇರುತ್ತೆ, ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ವಿಚ್ ಇಸ್ ಸೋ ನೈಸ್. ಸೊ ಅದನ್ನು ನಾವು ಬೇಕಂದರೆ ಆಡ್ಬೋದು, ಇಲ್ಲಾಂದರೆ ಯು ಕ್ಯಾನ್ ಕಂಟಿನ್ಯೂ ಅವರ್ ಜರ್ನಿ. ಆ್ಯಂಡ್ ಇದು ಅಗೇನ್ ಇಂಡೋರ್ ಶೂಟಿಂಗ್ ಫ್ಲೋರಲ್. ಪುಷ್ಪ ಫಿಲಮಲ್ಲಿ ಸಮಂತಾ ಸಾಂಗ್ ಇದಕ್ಕೆ ಇಂಡೋರ್ ಶೂಟಿಂಗ್ ಫ್ಲೋರಲ್ ಒಳಗಡೆ ಮಾಡಿದ್ದಾರೆ ಆ ಶೂಟಿಂಗ್ನ. ಆ್ಯಂಡ್ ಹಾಗೆ ಬರ್ತಾ ಇದ್ದೀವಿ, ವಿ ಆರ್ ಕಂಟಿನ್ಯೂಯಿಂಗ್. ಆ್ಯಂಡ್ ಅಗೇನ್ ಇಲ್ಲಿ ಒಳಗಡೆ ಎಲ್ಲ ರಾಜ್ ದರ್ಬಾರ್ ಶೂಟಿಂಗ್ ಇದು ಅಲ್ಲ. ಸೊ ಇದೆಲ್ಲ ಆ ರೀತಿ ಇದೆ ರಾಜ್ ದರ್ಬಾರ್ದು. ಸೊ ಇಲ್ಲಿ ಒಳಗಡೆ ಎಲ್ಲ ಆ ರೀತಿ ಇದೆ. ರಾಮಾಯಣ ಕತೆ ಮತ್ತು ಮಹಾಭಾರತ ಕತೆ ಎಲ್ಲ ಇಲ್ಲಿದೆ ನೋಡಿ. ಸೊ ಇದನ್ನೆಲ್ಲ ಹಾಗೆ ಪಿಕ್ಚರ್ಸ್ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ನನಗೆ ಇದಾದಲ್ಲ ಆದಮೇಲೆ ಇಲ್ಲಿ ಕೃಷ್ಣ ದರ್ಬಾರ್ ನಡೀತಿತ್ತು. ಸೊ ಕೃಷ್ಣ ಎಲ್ಲ ಕೂತ್ಕೊಂಡು ದರ್ಬಾರ್ ಮಾಡ್ತಿದ್ದು ತುಂಬಾ ಚೆನ್ನಾಗಿತ್ತು. ಅದು ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಪ್ರತಿಯೊಬ್ಬರದ್ದು ಕೂರಿಸಿ. ಆ್ಯಂಡ್ ದಿಸ್ ಬಿಲ್ಡಿಂಗ್ಸ್ ವಾಸ್ ವೆರಿ ನೈಸ್. ಸೊ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದಕ್ಕೂ ಕೂಡ ಲೈನ್ ಇದೆ ನೋಡ್ಕೊಂಡು ಹೋಗೋದಕ್ಕೆ. ಆ್ಯಂಡ್ ದಿಸ್ ಇಸ್ ಮಹಾಭಾರತ ದರ್ಬಾರ್. ಸೊ ಇಲ್ಲಿ ಮಹಾಭಾರತ ದರ್ಬಾರ್ ಇದೇ ಥರ ನಡೆಸೋದು. ಸೊ ಇವಾಗ ಇದೇ ಥರ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಆ ಲೈಟಿಂಗ್ಸು ಲೈಕ್ ಈ ಥರ ಬಿಲ್ಡಿಂಗ್ಸು ತುಂಬಾ ಚೆನ್ನಾಗಿತ್ತು, ತುಂಬ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿತ್ತು. ಆ್ಯಂಡ್ ದಿಸ್ ಇಸ್ ವೆರಿ ನೈಸ್. ಇಷ್ಟೇ ಇಲ್ಲಿ ಒಳಗಡೆ ಇರೋದು, ನಥಿಂಗ್ ಮಚ್ ಇಲ್ಲಿ ಇರೋದು. ಸೊ ಇಷ್ಟೇ ಅಂದಿದ್ದಕ್ಕೆ ವ್ಲಾಗ್ ಇಷ್ಟೇ ಎಲ್ಲ ಇನ್ನೂ ಇದೆ, ಓಕೆನಾ. ಇವಾಗ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗೋಣ ಬನ್ನಿ. ಈ ಮೂವಿಗಳೆಲ್ಲ ನೀವು ಬುದ್ಧು ಆಗ್ತೀರಾ. ಯಾರಾದ್ರೂ ರೈಲ್ವೆ ಸ್ಟೇಷನ್ ಮೇಲೆ ಕೆಲವರು ನಿಂತ್ಕೊಂಡು, ಟ್ರೈನ್ ಮೇಲೆಲ್ಲ ನಿಂತ್ಕೊಂಡು ಆರೋದು ನೋಡಿದ್ದೀರಾ, ನಡೆಯೋದು ನೋಡಿದ್ದೀರಾ, ಹೆಂಗಾಗುತ್ತೆ ಇದು. ಸೊ ಇದೆಲ್ಲ ಸೆಟ್ಟಿಂಗ್ಸ್ ಮಾಡ್ತಾರೆ ನೋಡಿ. ಇಲ್ಲಿ ನಿಮಗೆ ರೈಲ್ವೆ ಸ್ಟೇಷನ್ ಐತೆ ನೋಡಿ. ಇಲ್ಲಿ ಯಾವುದು ಇನ್ನೂ ಮುಂದೆ ಹೋಗಲ್ಲ ಹಿಂದೆ ಬರೋಲ್ಲ ಅಂತ ರೈಲ್ವೆ ಸ್ಟೇಷನ್ ಪರ್ಮನೆಂಟ್ ಇಲ್ಲೇ ಇರುತ್ತೆ. ಸೊ ಯಾರು ಬೇಕೋ ಬಂದು ಶೂಟಿಂಗ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸಾಂಗ್ಸ್ ಎಲ್ಲ ಹಾಕ್ತಿದ್ರು, ಬನ್ನಿ ಇದ್ರೊಳಗಡೆ ಹೋಗೋಣ. ನಾನು ನನ್ನ ತಮ್ಮ ಹೋಗ್ತಾಯಿದ್ದೀವಿ, ಬಾ ಎಲ್ರಿಗೂ, ಓಕೆನಾ. ಎಲ್ಲಾದರೂ ಹೋಗಿ ಬರ್ತೀವಿ ಟ್ರೈನಲ್ಲಿ, ಓಕೆನಾ. ಬಾಯ್ ಮಾಡ್ತಿದ್ದೀನಿ, ಬಾಯ್ ಮಾಡಿ. ಹಿಂಗಿದೆ ಅಂತ ನೋಡಿದ್ರೆ ಇದು ಸೇಮ್ ಟ್ರೈನ್ ಥರನೇ ಕೂತ್ಕೊಳಕ್ಕೆಲ್ಲ ಇದೆ. ಸೊ ಅದಕ್ಕೆ ಎಲ್ಲ ಇಲ್ಲೇ ಶೂಟಿಂಗ್ ಮಾಡೋದು, ಟ್ರೈನ್ದು ಏನೇ ಬೇಕಿದ್ರು. ಸೊ ನೀವು ಸುಮ್ಮನೆ ನೋಡಿ, ಟ್ರೈನಲ್ಲಿ ಆಡ್ತಾರೆ ಎಲ್ಲ ಇದು ಮಾಡ್ತಾರಲ್ಲ, ಎಲ್ಲ ಇಲ್ಲಿ ಬಂದು ಮಾಡ್ತಾರೆ. ಸಿಟ್ಟಿಂಗ್ ಅಷ್ಟೇ ಅಲ್ಲ, ಸ್ಲೀಪಿಂಗ್ ಕೂಡ ಐತೆ, ನಂಬ್ತೀರಾ? ಇಲ್ಲ ಅಲ್ವಾ ನೋಡಿ. ಸಿಟ್ಟಿಂಗ್ ಅಷ್ಟೇ ಅಲ್ಲ, ಸ್ಲೀಪಿಂಗ್ ಕೂಡ ಐತೆ. ಚೆನ್ನಾಗಿತ್ತು ಅಂದರು. ನಾನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಗೈಡ್ ಕೂಡ ಎಲ್ಲ. ಅವ್ರು ಎಲ್ಲಿ ಹೋಗ್ತಿದ್ದೀವಿ ಅಂತಲೂ ಹೇಳ್ತಿಲ್ಲ ಅಂದಾಗ, ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ ಲಂಡನ್ ಸಿಟಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಲಂಡನ್, ನಾನು ಹೈದ್ರಾಬಾದಿಂದ ಲಂಡನ್ ಜಸ್ಟ್ 5 ಮಿನಿಟ್ಸಲ್ಲಿ ಹೋದೆ ಗೊತ್ತಾ. ಯಾರೂ ಹಂಗೆ ಹೋಗಿರಲ್ಲ, ನಾನು ಹೋಗಿದ್ದೆ. ಸೊ ಲಂಡನ್ ಎಷ್ಟು ಚೆನ್ನಾಗಿದೆ ನೋಡಿ. ಲಂಡನ್ ಫಿಲಮಲ್ಲೆಲ್ಲ ನೀವು ಹಿಂಗೆ ಬುದ್ಧಿ ಹೋಗೋದು. ಇನ್ನೊಂದು, ಈ ಮನೆಗಳನ್ನ ನೋಡಿ ನೀವು. ಲಂಡನ್ ಮನೆ ಆದರೂ ಮಾಡ್ಕೋಬೋದು, ಅಮೇರಿಕಾ ಆದರೂ ಮಾಡ್ಕೋಬೋದು ಇದನ್ನು, ಈ ಮನೆಗಳಲ್ಲಿ. ಸೊ ಇದು ಒಳಗಡೆ ಏನೂ ಇಲ್ಲ. ನಾನು ನಿಜವಾಗ್ಲೂ ಆ ಅಂಕಲ್ ಹೇಳಿ ನಿಜಾನ ಅಂತ ನೋಡಿದಾಗ ಎಲ್ಲೋ ಒಂದು ಕಡೆ ಕಾಣಿಸ್ತು ನನಗೆ. ಹೋಗಿ ನೋಡಿದ್ರೆ ಹೌದು, ಅದು ನಿಜ. ಏನೂ ಇಲ್ಲ ಒಳಗಡೆ, ಬರೀ ಆಚೆ ಶೋ ಆಫ್. ಸೊ ಆ ಥರ ಇತ್ತು. ಆ್ಯಂಡ್ ಇವಾಗ ರಾತ್ರಿ ಹೇಳಿದ್ನಲ್ಲ ನಾನು ಮೊದಲೇ, ಕ್ರಿಸ್ಮಸ್ ಟೈಮು, ಅದಕ್ಕೆ 7 o'clock 6:40 ಆದರೂ ಇಲ್ಲೇ ಇತ್ತು, ಇಲ್ಲೊಂದು 5 o'clock ಕ್ಲೋಸು. ಸೊ ಈ ಥರ ಒಂಥರ ಡಿಫ್ರೆಂಟ್ ವೆರೈಟೀಸ್ ಥರದ ಬರ್ತಾ ಇತ್ತು, ಚೆನ್ನಾಗಿದ್ದಿತ್ತು. ಆ್ಯಂಡ್ ಅಲ್ಲಿ ಸ್ಟೇಜ್ ಕೂಡ ಹಾಕಿದ್ರು, ದೊಡ್ಡದಾಗಿ ಸ್ಟೇಜು. ಆ್ಯಂಡ್ ಡ್ಯಾನ್ಸಸ್ ಮಾಡ್ತಿದ್ರು, ಅಷ್ಟೊಂದು ಜನ ಎಂಜಾಯ್ ಮಾಡ್ತಿದ್ರು. ಅಲ್ಲಿ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಿದ್ರು. ಇದೆಲ್ಲ ನೀವು ಎಂಜಾಯ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿದೆ ಒಂದೊಂದು ಇದು ಕಡೆ ಎಷ್ಟು ಚೆನ್ನಾಗಿದೆ. ನೀವು ಅದನ್ನು ನೋಡಿ ಎಂಜಾಯ್ ಮಾಡಿ.
ಅಂತೂ ತಿರ್ಗಾಡಿ ಸಾಕಾಗೋಯ್ತು. ಬಸ್ ಕೂಡ ಬಂತು ಕ್ಯಾಚ್ ಮಾಡಿಕೊಂಡು. ಇವಾಗ ನೆಕ್ಸ್ಟ್ ಡ್ರೈವರ್ ಅವರು ಚಟ್ನೀಸ್ ಹೋಟೆಲ್, ದ ಫೇಮಸ್ ಹೋಟೆಲ್ ಇನ್ ಹೈದ್ರಾಬಾದ್ ನಿಲ್ಲಿಸಿದ್ರು. ಸೊ ಸರಿ ಹೋಗೋಣ ಅಂದ್ಬಿಟ್ಟು. ನಾವು ಟ್ರೈ ಮಾಡಿದ್ದು ಫಸ್ಟ್ ಟೈಮ್ ಅಂದರೆ ತುಂಬಾ ಚೆನ್ನಾಗಿತ್ತು ಚಟ್ನೀಸ್ ಹೋಟೆಲು. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಅಮ್ಮನ ಫ್ರೆಂಡ್ಸ್ ಕೂಡ ಹೇಳಿದ್ರು ಅದು ಅಲ್ಲಿ ತುಂಬ ಚೆನ್ನಾಗಿದೆ ಹೋಟೆಲು ಆ್ಯಂಡ್ ದ್ಯಾಟ್ ಈಸ್ ಫೇಮಸ್ ಆಲ್ಸೋ ಅಂತ ಹೇಳ್ತಿದ್ರು. ಆದರೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಆ್ಯಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕ್ಲೀನ್ ಕೂಡ ಇದೆ. ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಾವು ಆರ್ಡರ್ ಎಲ್ಲ ಮಾಡಿದ್ವಿ, ಚೆನ್ನಾಗಿತ್ತು ಊಟ ಎಲ್ಲ, ಕ್ಲೀನ್ ಇತ್ತು. ಐ ಲೈಕ್ ಇಟ್. ಆ್ಯಂಡ್ ಒನ್ ಮೋರು, ನಾನು ಇವಾಗ ಮೆನ್ಯೂ ನೋಡ್ತಾ ನಾನು ಅಂದ್ಕೊಂಡಿದ್ದು ಇಡ್ಲಿ ಒಂದು ಪ್ಲೇಟು 2 ಇಡ್ಲಿಗೆ 95 ರುಪೀಸು. ಒಂದೇ ಪ್ಲೇಟ್ ಇಡ್ಲಿ 95 ರುಪೀಸ್. ಐ ವಾಸ್ ಸೋ ಶಾಕ್ಡ್. ಆ್ಯಂಡ್ ದೆನ್ ಟೊಮೆಟೊ ಸೂಪ್ ತರಿಸಿದ್ವಿ, ಮಸಾಲ ಪಾಪಡ್ ತರಿಸಿದ್ವಿ ಆ್ಯಂಡ್ ಸೂಪ್ ಕೂಡ ಚೆನ್ನಾಗಿತ್ತು. ಮಸಾಲ ಪಾಪಡ್ ವಾಸ್ ಆಲ್ಸೋ ವೆರಿ ನೈಸು. ಅದೇ ತುಂಬ ಚೆನ್ನಾಗಿತ್ತು ಕೂಡ ಎಲ್ಲನೂ ಐಟಮ್ಸು ಕೂಡ. ಸೊ ಇದಾದಮೇಲೆ ನಾವು ಬೇಬಿಕಾರ್ನ್ ಮಂಚೂರಿ ತರಿಸಿದ್ವಿ. ದಿಸ್ ವಾಸ್ ಆಲ್ಸೋ ವೆರಿ ನೈಸ್, ಯಮ್. ಆ್ಯಂಡ್ ದೆನ್ ಫ್ರೈಡ್ ರೈಸ್ ತರಿಸಿದ್ವಿ. ಇನ್ನೂ ಐಟಮ್ಸ್ ತರಿಸಿದ್ವಿ, ನಾನು ಅದರಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿಲ್ಲ. ಆ್ಯಂಡ್ ದಿಸ್ ವಾಸ್ ವೆರಿ ನೈಸ್ ಆ್ಯಂಡ್ ದ ನೈಸ್ ಟ್ರಿಪ್ ಆಫ್ ಡೇ 1 ಆಫ್ ಹೈದ್ರಾಬಾದ್ ವಿಚ್ ಇಸ್ ವೆರಿ ನೈಸ್. ಆ್ಯಂಡ್ ಇಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಕೂಡ ಹಾಕಿದ್ದೀನಿ, ನಮ್ಮ ಅಜ್ಜಿ ತಾತಂದು ಆ್ಯಂಡ್ ನಮ್ಮ ಅಪ್ಪ ಅಮ್ಮಂದು ಆ್ಯಂಡ್ ನಂದು ಚಿರಾಯಿದು ಎಲ್ಲ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ನಂದು ಅಮ್ಮಂದೆಲ್ಲ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೋಡಿ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಇಫ್ ಯು ನಾಟ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಿಮ್ಮ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಆ್ಯಂಡ್ ಇಫ್ ಯು ಹ್ಯಾವ್ ಎಂಜಾಯ್ಡ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಎವ್ರಿಥಿಂಗ್. ಓಕೆನಾ? ಥ್ಯಾಂಕ್ ಯು, ಬಾಯ್.